ಹಿಂದೆ ಈ ಗೋಪಿಕಾ ಸ್ತ್ರೀಯರೆಲ್ಲ ತ್ರೇತಾಯುಗದಲ್ಲಿ ಋಷಿಮುನಿಗಳಾಗಿದ್ದರು. ಇದು ವಾಲ್ಮೀಕಿ ರಾಮಾಯಣದ ಅರಣ್ಯಕಾಂಡದಲ್ಲಿ ನಿಮಗೆ ಗೊತ್ತಾಗುತ್ತೆ. ರಾಮಚಂದ್ರ ಸೀತೆಯ ಜೊತೆ ಅರಣ್ಯವಾಸಕ್ಕೆ ಅಂತ ಬರ್ತಾನೆ, ದಂಡಕಾರಣ್ಯ ಕಾಡಿಗೆ ಬರ್ತಾನೆ. ಆಗ ಈ ಋಷಿಮುನಿಗಳೆಲ್ಲ ಅವರು ಬಹಳ ದೊಡ್ಡ ಭಗವದ್ ಭಕ್ತರು. ಅವರು ರಾಮಚಂದ್ರನ ರೂಪವನ್ನು ಕಂಡು ಬೆರಗಾಗ್ತಾರೆ. ಇದು ಎಂತಹ ಮನೋಹರವಾದ ದಿವ್ಯ ಸ್ವರೂಪ ಅಂತ ಅವರಿಗೆ, ನಿನ್ನ ಜೊತೆನೇ ನಾನು ಇರಬೇಕು, ನಿನ್ನ ಜೊತೆ ನಾನು ಲೀಲೆಗಳಲ್ಲೂ ನಾನು ಕೂಡ ಭಾಗವಹಿಸಬೇಕು ಅನ್ನುವುದು ಆ ಋಷಿಮುನಿಗಳ ಆಗ್ರಹ ಆಗಿರುತ್ತೆ. ಆಗ ಆ ರಾಮಚಂದ್ರ ಹೇಳ್ತಾನೆ, ನಾನು ಮುಂದೆ ದ್ವಾಪರ ಯುಗದಲ್ಲಿ ಕೃಷ್ಣನಾಗಿ ಅವತಾರ ಮಾಡಿದಾಗ ನೀವು ಗೋಪಿಕಾ ಸ್ತ್ರೀಯರಾಗಿ ಅವತರಿಸ್ತೀರಾ ವ್ರಜಭೂಮಿಯಲ್ಲಿ, ಆಗ ನಿಮ್ಮ ಬಯಕೆಯನ್ನು ನಾನು ನೆರವೇರಿಸ್ತೇನೆ ಅಂತ ಹೇಳಿರ್ತಾನೆ. ಗೋಪಿಕಾ ಸ್ತ್ರೀಯರೆಲ್ಲ ಸಾಮಾನ್ಯವಾದ ಸ್ತ್ರೀಯರಲ್ಲ. ಅವರು ಹಿಂದಿನ ಜನ್ಮದಲ್ಲಿ ಋಷಿಮುನಿಗಳು,